ಅದ್ರ ಮೇಲೂ ಜಾಸ್ತಿ ಮಾತಾಡಿದ್ರೆ ನಮಗೆ ಈ ಮನೇಲಿ ಅವಮಾನ ಮಾಡ್ತಾರೆ, ಸರಿಯಾಗಿ ಊಟ ಹಾಕಲ್ಲ, ಮಾತಾಡಿದ್ರೆ ಹೊಡಿಯೋಕ್ಕೆ ಬರ್ತಾರೆ, ಕಿರುಕುಳ ಕೊಡ್ತಾರೆ ಅಂತ ಕೋರ್ಟಲ್ಲಿ ಪಿಟಿಷನ್ ಹಾಕ್ತೀವಿ. ಹುಷಾರ್. ಏ ಮಲ್ಲೆ, ಬಾರೆ ಹೋಗೋಣ. ಓಕೆ ಮಮ್ಮಿ. ಕಮಲಮ್ಮ, ನೀವೇನು ಬೇಜಾರ್ ಮಾಡ್ಕೋಬೇಡಿ. ಅವ್ರಿದ್ರೆ ಎಷ್ಟ್ ದಿನ ಇರ್ತಾರೆ? ಇರೋಷ್ಟ್ ದಿನ ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ. ನೀವೇನ್ ತಲೆ ಕೆಡ್ಸ್ಕೋಬೇಡಿ. ಅಕ್ಕ, ಆರ್ ನಗರ್ ಹತ್ರ ಮನೆ ಇದೆಯಲ್ಲ, ಆ ಮನೆ ಹತ್ರಕ್ಕೆ ಈ ವಿನ್ಸೆಂಟು ಮತ್ತೆ ರಾಕಿ ಹೋಗಿದ್ರು. ಮೊನ್ನೆ ಶಿವಗಾಮಿ ಕೂಡ ಅದೇ ರೋಡಲ್ಲಿ ಮಿಸ್ ಆದ್ಲಂತೆ. ನಮ್ಮನೆಯವ್ರು ಹುಡ್ಕೊಂಡು ಹೋದ್ರಲ್ಲ ಅವತ್ತು. ವೆರಿ ಗುಡ್. ಆ ಮನೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ನಿನ್ಗೇನಾದ್ರೂ ಗೊತ್ತಾಯ್ತಾ? ಇಲ್ಲ ಅಕ್ಕ, ನಾವ್ ಹತ್ರ ಹೋಗ್ಲಿಲ್ಲ. ಸ್ವಲ್ಪ ದೂರದಲ್ಲೇ ನಮ್ ಗಾಡಿ ನಿಲ್ಸಿದ್ವಿ. ಅವ್ರಿಬ್ರು ಒಳಗಡೆ ಹೋಗಿದ್ದನ್ ಮಾತ್ರ ನಾವ್ ನೋಡಿದ್ವಿ. ವೈನಿಯವ್ರ, ನಾವೇನಾದ್ರೂ ಮನೆ ಹತ್ರ ಹೋದಾಗ ಅವರು ಹುಡುಗರನ್ನ ಬಿಟ್ಟು ಯಾರಾದ್ರೂ ಅಬ್ಸರ್ವ್ ಮಾಡಕತ್ತಾರಂತ ಅವ್ರೇನಾದ್ರು ನೋಡ್ಲಿಕ್ಕತ್ತಿದ್ರ, ಅದಕ್ಕೆ ಬ್ಯಾಡ್ ಅಂತ ಹುಷಾರ್ಲೆ ನಾವು ವಾಪಸ್ ಬಂದ್ಬಿಟ್ವಿ. ವೆರಿ ಗುಡ್. ಹೀಗೆ ಹುಷಾರಾಗಿರ್ಬೇಕು. ಯಾವುದೇ ಕಾರಣಕ್ಕೂ ನೀವು ಫಾಲೋ ಮಾಡ್ತಿರೋದು ಅವ್ರಿಗೆ ಗೊತ್ತಾಗಬಾರ್ದು. ಅದ್ರ ಜೊತೆಗೆ ಶಿವಗಾಮಿ, ಆದಿ, ಅಶೋಕ್ ಎಲ್ರ ಮೇಲೂ ಒಂದು ಕಣ್ಣಿಟ್ಟಿರ್ಬೇಕು. ಹೀಗೆ ನನಗೆ ಅಪ್ಡೇಟ್ ಮಾಡ್ತಾ ಇರಿ. ಆವಾಗಲೇ ನಾವು ನಮ್ಮ ಪ್ಲ್ಯಾನ್ನ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗೋದು. ಆಮೇಲೆ ರಾಕಿ ಮತ್ತು ವಿನ್ಸೆಂಟ್ ಹತ್ರ ಹುಷಾರಾಗಿರ್ಬೇಕು ನೀವು. ಅವರು ಬೇಸಿಕಲಿ ಕ್ರಿಮಿನಲ್ಸ್, ತುಂಬಾ ಅಲರ್ಟ್ ಆಗಿರ್ತಾರೆ. 360 ಡಿಗ್ರಿಲಿ ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ಅವರು. ಒಂಚೂರು ಡೌಟ್ ಬಂದ್ರೂ ಜಾಗ, ಪ್ಲಾನು ಎಲ್ಲವನ್ನೂ ಚೇಂಜ್ ಮಾಡಿಬಿಡ್ತಾರೆ. ಅದರಲ್ಲೂ ಆ ರಾಕಿ ಅಂತೂ ಪ್ರಳಯ ಅಂತಕ. ವೈನಿಯವ್ರ, ಈ ರೊಕ್ಕದ ಆಸೆ ತೋರಿಸಿ ಆ ರಾಕಿನ ನಮ್ಮ ಕಡೆ ಕರ್ಕೊಂಡ್ರೆ ಹೆಂಗ್ರಿ? ಆಗಲ್ಲ. ಅವನ ತಂಗಿ ರಮ್ಯಾನ ಕೊಂದಿದ್ದು ನನ್ನ ಮಗ ರಾವಣ್ಣ ಅಂತ ಅವನಿಗೆ ಗೊತ್ತಾಗಿದೆ. ಈ ಶತ್ರುಗಳನ್ನೆಲ್ಲ ಹಾಗೆಲ್ಲ ಜೀವಂತವಾಗಿ ಓಡಾಡಕ್ ಬಿಡಬಾರ್ದಕ್ಕ. ಏನಾದ್ರೂ ಮಾಡಿ ಅವ್ರನ್ನ ಮುಗಿಸ್ಬೇಕು. ತಡಿ, ಸ್ವಲ್ಪ ಆಸ್ತಿ ಕೈಗೆ ಬರಲಿ. ವಿನ್ಸೆಂಟ್ಗೂ ರಾಕಿಗೂ ಇಬ್ರಿಗೂ ಒಂದು ಗತಿ ಕಾಣಿಸ್ತೀನಿ. ಸರಿ, ಬನ್ನಿ ಊಟಕ್ಕೆ ಹೋಗೋಣ. ನಮಸ್ಕಾರ ಗುರುಜಿ. ಒಳ್ಳೇದಾಗ್ಲಿ ಆದಿ. ಗುರುಜಿ, ನನ್ನ ಶಕ್ತಿನ ವಾಪಸ್ ಪಡ್ಕೊಳ್ಳೋದು ಮುಂದಕ್ಕೆ ಹೋಗ್ತಾನೆ ಇದೆ. ಯಾವಾಗ ಆಗತ್ತೆ ಅಂತ ಕೇಳ್ಕೊಂಡು ಹೋಗೋದಕ್ಕೆ ಬಂದೆ. ನಾನು ಶಕ್ತಿನ ಕಳ್ಕೊಂಡಿರೋದು ಒಬ್ಬ ಶ್ರೀಮಂತ ಬಡವ ಆದಂಗೆ ಅನ್ನಿಸ್ತಾ ಇದೆ. ಬೇರೆಯವ್ರನ್ನ ಅವಲಂಬಿಸೋವಂಥ ಪರಿಸ್ಥಿತಿ ಬಂದಿದೆ ನನಗೆ. ಹಾರಿಕಾ ಇದ್ದಾಗ ಗೊತ್ತಾಗ್ತಾ ಇರಲಿಲ್ಲ. ಅವಳು ಹೋದ್ಮೇಲೆ ಏನು ಮಾಡೋದಕ್ಕಾಗ್ತಿಲ್ಲ ಗುರೂಜಿ. ಆದಷ್ಟು ಬೇಗ ನೀವೇ ಏನಾದರೂ ವ್ಯವಸ್ಥೆ ಮಾಡಬೇಕು. ಆದಿ, ಈಗ ಮುಂದೆ ಬರೋದು ಕರಾಳವಾದ ಅಮಾವಾಸ್ಯೆ. ಇಂಥ ಪೂಜೆಗಳಿಗೆ ಹೇಳಿ ಮಾಡಿಸಿದ ದಿನ. ಕಾಳಿಗೆ ತುಂಬ ಇಷ್ಟವಾದ ದಿನ. ಕಾಳಿ ನಿನಗೆ ಒಲಿಯೋ ದಿನ. ಅವತ್ತು ಪೂಜೆ ಇಟ್ಕೊಂಡ್ರೆ ಆ ದಿನ ತುಂಬ ಶ್ರೇಷ್ಠವಾದದ್ದು. ಅದು ತುಂಬ ಪವರ್ಫುಲ್ ಪೂಜೆ. ಆ ಪೂಜೆಯಿಂದ ಒಂದು ಮಹಾಶಕ್ತಿ ಉದ್ಭವ ಆಗುತ್ತೆ. ಅದು ನಿನ್ನ ಮೇಲೆ ಇಳಿಬೇಕು ಅಂದರೆ ನೀನು ದೈಹಿಕವಾಗಿ ಮಾನಸಿಕವಾಗಿ ತುಂಬ ದೃಢವಾಗಬೇಕು. ಇಲ್ಲ ಅಂದರೆ
ಆ ಶಕ್ತಿಯ ಶಾಖಕ್ಕೆ ನಿನ್ನ ದೇಹ ಸುಟ್ಟು ಭಸ್ಮ ಆಗತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಯ ದೇಹದ ಒಳಗೆ 20,000 ವ್ಯಾಟ್ಸ್ ಕರೆಂಟ್ ಪಾಸ್ ಆದ ಹಾಗಿರುತ್ತೆ. ಆ ಶಕ್ತಿನ ಪಡ್ಕೊಳ್ಳೋದಕ್ಕೆ ನೀನು ತಯಾರಾಗಬೇಕು. ಸರಿ, ಹಾಗಿದ್ರೆ ನೀನು ಏನ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ನನ್ನ ಜೊತೆ ಬಾ. ಆಯ್ತು ಗುರುಜಿ. ಮಲ್ಲಿ, ಏ ಮಲ್ಲಿ, ಉಷಬ್ಬ, ಅಯ್ಯಮ್ಮ. ಎಂತ ಅಮ್ಮೋರೆ ಕರ್ದ್ರ್ಯಾ? ತುಂಬಾ ಹಸುವಾಗ್ತಿದೆ ಕಣೆ, ತಿಂಡಿ ಹಾಕೊಂಬಾ ಹೋಗು. ಅಮ್ಮೋರೆ, ಅದ್ ನಾನಿವತ್ತು ತಿಂಡಿ ಮಾಡ್ಲಾ. ಯಾಕೆ? ಎಂತಕಂದ್ರೆ ಕೆಲವೊಂದ್ ಬಟ್ಟಿನ ವಾಷಿಂಗ್ ಮಿಷಿನ್ ಹಾಕೋಕ್ ಆಗಲ್ಲ. ನಾ ಕೈ ಹಂಗೆ ಒಗ್ದೆ ಸಾಕಾಯ್ತು, ಅದಕ್ಕೆ ತಿಂಡಿ ಮಾಡ್ಲೇ ಇಲ್ಲ ಅಮ್ಮೋರೆ. ಸರಿ, ಕಮಲಮ್ಮ ಮಾಡಿರ್ತಾಳೆ, ಹೋಗಿ ತಗೊಂಬಾ ಹೋಗು. ಹಾ. ಏನಮ್ಮ ಕಮಲಮ್ಮ, ಇವತ್ತು ನೀನ್ ಮಾಡಿರೋ ತಿಂಡಿ ನಾನ್ ತಿನ್ಬೋದಾ? ಅಯ್ಯೋ, ಧಾರಾಳವಾಗಿ ತಿನ್ನಿಮ್ಮ. ಊಟ ತಿಂಡಿಗೆ ಯಾರಾದ್ರೂ ಬೇಡ ಅಂತಾರ? ನೀವ್ ಹೇಳಲ್ಲ ಕಮಲಮ್ಮಜ್ಜಿ, ಆದ್ರೆ ಬೇರೆಯವ್ರು ಹೇಳ್ತಾರೆ. ನಾನ್ ನಿನ್ನನ್ ಮಾತಾಡ್ಸ್ಲಿಲ್ವಲ್ಲ? ನಾನು ನಿಮ್ಮನ್ ಮಾತಾಡ್ಸಲ್ವಲ್ಲ. ಹಾ, ತಗಣಿ. ಇದು ಒಂದು ತಿಂಡಿನ? ಏ ಕಮಲಮ್ಮ, ಏನೇ ಇದು? ಉಪ್ಪಿಲ್ಲ, ಖಾರ ಇಲ್ಲ, ಒಂಚೂರು ರುಚಿ ಇಲ್ಲ. ಮನುಷ್ಯ ಆದವನು ತಿಂತಾನ ಇದನ್ನ? ಓ ಕಮಲಮ್ಮ, ನೀವೆಂತಕ್ಕದಕ್ಕೆ ಉಪ್ಪು ಖಾರ ಹಾಕಿಲ್ಲ? ನಮ್ಮನೇಲಿ ಯಾರು ಜಾಸ್ತಿ ಉಪ್ಪು ಖಾರ ತಿನ್ನಲ್ಲ. ನಿಮಗ್ ಬೇಕು ಅಂದ್ರೆ ನೀವು ಹಾಕೊಳ್ಳಿ. ಎಷ್ಟೇ ಪಗುರು ನಿನ್ಗೆ? ತಿಂಡಿ ಚೆನ್ನಾಗಿಲ್ಲ, ಉಪ್ಪಿಲ್ಲ, ಖಾರ ಇಲ್ಲ ಅಂದ್ರೆ ಹೌದಾ ಅಮ್ಮೋರೆ? ಸರಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗ್ಬೇಕು. ಅದು ಬಿಟ್ಬಿಟ್ಟು ಈ ಅಂಬುಜಮ್ಮಂಗೆ ಎದುರು ಮಾತಾಡ್ತೀಯ. ಇನ್ನೊಂದ್ ಸರ್ತಿ ಏನಾದ್ರೂ ಈ ತರ ಎದುರು ಮಾತಾಡಿದ್ರೆ ಚೆನ್ನಾಗಿರಲ್ಲ. ನೋಡಿ, ನಮ್ಗೆ ಹೇಗ್ ಬೇಕೋ ಹಾಗೆ ತಿಂಡಿ ಮಾಡ್ಕೊಂಡಿರ್ತೀವಿ. ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಹೇಗ್ ಬೇಕೋ ಹಾಗೆ ನೀವೇ ಮಾಡ್ಕೊಡಿ. ಇಲ್ಲ ಅಂದ್ರೆ ಅದಕ್ಕೆ ಉಪ್ಪು ಖಾರ ಹಾಕೊಂಡು ಸರಿ ಮಾಡ್ಕೊಳ್ಳಿ. ಏನೇ ನನಗೆ ಎದುರು ಮಾತಾಡ್ತೀಯ? ನಾನು ಅಡುಗೆ ಮಾಡ್ಕೊಂಡು ತಿನ್ಬೇಕಾ? ನಿನಗೆ ಕೊಬ್ಬು ಜಾಸ್ತಿ ಆಗಿದೆ ಕಣೆ. ಆ ಕೊಬ್ಬನ್ನ ಹೇಗೆ ಕರಗಿಸ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಏನೇ ಮುಖ ನೋಡ್ತಾ ನಿಂತಿದೀಯಾ? ಅಂಬುಜಮ್ಮಜ್ಜಿ